ಸತ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗೊಪ್ಪ. ಅಧಿಕಾರಿಗಳಿಂದ ನಗರದಲ್ಲಿ ದಿಢೀರ್ನ ಭೇಟಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟಣದಲ್ಲಿ ಇರುವ ಬೇಕರಿಗಳು ಹಾಗೂ ಹೋಟೆಲ್ಗಳಿಗೆ ದಿಢೀರ್ನ ಭೇಟಿ ಮಾಡಿದ ಅಧಿಕಾರಿಗಳು. ಬಾದಾಮಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಬಾದಾಮಿ ನಗರದ ಹೋಟೆಲ್ ಮತ್ತು ಬೇಕರಿಗೆ ಇವುಗಳನ್ನು ಆಹಾರ ಇಲಾಖೆ ಅಧಿಕಾರಿಗಳು, ಆಹಾರ ಸುರಕ್ಷತಾ ಅಧಿಕಾರಿಗಳು ಸೇರಿಕೊಂಡು ದಾಳಿ ಮಾಡಿದ್ದಾರೆ. ಹಾಗೂ ಹಲವಾರು ರಾಸಾಯನಿಕ ವಸ್ತುಗಳನ್ನು 4 ಸಿಲಿಂಡರ್ ಒಂದು ಹೋಟೆಲ್ನಲ್ಲಿ ಅಕ್ರಮವಾಗಿ ಸಂಗ್ರಹಣಾ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ನಮೂದು ಮಾಡಿದ ಪ್ರಕಾಶ್ ಶೆಟ್ಟಿ ಗೀತಾದರ್ಶಿನಿ ಹೋಟೆಲ್ ಮಾಲೀಕ ಇವನು ಸರ್ಕಾರದಿಂದ ವಿವಿಧ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಫಲಾನುಭವಿಗಳಿಗೆ ಹಂಚುವ ಅಕ್ಕಿಯನ್ನು ತಮ್ಮ ಲಾಭಕ್ಕಾಗಿ ಸಾರ್ವಜನಿಕರಿಂದ ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೋಟೆಲಿಗೆ ಉಪಯೋಗಿಸಿ ಹೆಚ್ಚಿನ ಲಾಭ ಪಡೆಯುವ ಉದ್ದೇಶದಿಂದ ಅಕ್ರಮವಾಗಿ 2,800 ರೂಪಾಯಿ ಕಿಮ್ಮತ್ತಿನ 25 kg ಅಕ್ಕಿ ತುಂಬುವ 4 ಪ್ಲಾಸ್ಟಿಕ್ ಚೀಲಗಳು ಹೋಟೆಲ್ನಲ್ಲೇ ಸಂಗ್ರಹವಿದ್ದು ಸಿಕ್ಕಿದೆ. ಸದರಿ ಅವರ ಮೇಲೆ ಕಲಂ 3 ಮತ್ತು 7ನೇ ಅಗತ್ಯ ವಸ್ತುಗಳ ಕಾಯ್ದೆ 1955ನೇ ಅಡಿಯಲ್ಲಿ ಕ್ರಮ ಕೈಗೊಳ್ಳಲು ಸರ್ಕಾರಿ ತರ್ಫೆ ಇರುತ್ತದೆ. ಈಗಾಗಲೇ FIR ಆಗಿದೆ. ಈ ಘಟನೆ ಕುರಿತು ಅಧಿಕಾರಿಗಳು ದೂರು ದಾಖಲಿಸುತ್ತಾರೆ. ಈ ಸಂದರ್ಭದಲ್ಲಿ ಬಾದಾಮಿ ತಹಶೀಲ್ದಾರ್ ಮಧುರಾಜ್ ಅವರು, ಮಂಜುನಾಥ್ ಎಸ್ ರೊಟ್ಟಿ, EH ಪೌರಕ್ಕಿ ಆಹಾರ ನಿರೀಕ್ಷಕರು, ಬಾದಾಮಿ ನ್ಯಾಯ ಬೆಲೆ ಅಂಗಡಿಯ ಕಾರ್ಯದರ್ಶಿ ಕಾಶಿನಾಥ್ ಹಿರೇಯಾಳ್, PSI ವಿಠಲ್ ನಾಯ್ಕ್ ಸಿಬ್ಬಂದಿ, ವಸಂತ್ ಒಗೆನ್ನರ್, ತಾಸಿಫ್ ಧಾರವಾಡ ಗ್ರಾಮಾಡಳಿತ ಅಧಿಕಾರಿಗಳು, ಪರಸಪ್ಪ B ಕವಳ್ಳಿ ನ್ಯಾಯ ಬೆಲೆ ಅಂಗಡಿ ಕಾರ್ಯದರ್ಶಿ ಹಲವು ಈ ಒಂದು ದಾಳಿಯಲ್ಲಿ ಪಾಲ್ಗೊಂಡಿದ್ದರು. ನಿಮ್ಗೆ ಕೆಲವಷ್ಟು ಜನಕ್ಕೆ ಅರ್ಥ ಆಯಿತು ಬಿಡ್ತೋ ಗೊತ್ತಿಲ್ಲ ದೋಸ್ತರೇ, ಗೆಳೆಯರೇ. ಇಲ್ಲಿ ಏನಾಗಿದೆ, ಯಾಕೆ ದಾಳಿ ಮಾಡಿದ್ರಂದರೆ, ಈಗಾಗಲೇ ನಗರದಲ್ಲಿರ್ತಕ್ಕಂಥ ಸಾಕಷ್ಟು ಬೇಕರಿಗಳಲ್ಲಿ ಕೆಮಿಕಲ್, ರಾಸಾಯನಿಕ ಕೇಕ್ನಲ್ಲಿ ಆಗಿರ್ಬೋದು, ಇನ್ನೆಲ್ಲ ಬೇಕರಿ ಐಟಮ್ನಲ್ಲಿ ಕೆಮಿಕಲ್, ರಾಸಾಯನ, ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ವಿಷ ಪದಾರ್ಥಗಳನ್ನು ಬಳಕೆ ಮಾಡೋದಕ್ಕೆ ಇವತ್ತಿನ ದಿವಸ ಅಧಿಕಾರಿಗಳು ಖಂಡಿಸಿದ್ದಾರೆ. ಅಂಥವ್ರ ಮೇಲೆ ಇವತ್ತು ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ FIRಗಳನ್ನು ದಾಖಲೆ ಮಾಡಿದ್ದಾರೆ. ಹೋಟೆಲ್ನಲ್ಲಿ ಏನಾಗ್ತಾಯಿದೆ ಅಂದರೆ, ಹೋಟೆಲ್ನಲ್ಲಿ ನೀವು ನೋಡ್ತಾ ಇದ್ದೀರಿ, ತೆಲಿಗೆ ಕ್ಲಾತ್ ಹಾಕ್ಕೊಳ್ಳಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಈ ಕೂದಲಾಗಿಲ್ಲ ಸರಿಯಾದ ಒಂದು ಮಾಡಲಿ. ಗೀತಾದರ್ಶನಲ್ಲಿ ಅದೇ ಆಗ್ತಾಯಿದೆ. ಸರಿಯಾದ್ರಿಂದ ಅಕ್ಕಿಗಳನ್ನು ಅಂದರೆ ಅನ್ನಭಾಗ್ಯ ಯೋಜನೆ ಅಕ್ಕಿಗಳನ್ನು ಇಲ್ಲಿ ತಂದು ಅದನ್ನು ಬಳಕೆ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತೊಂದು ದಿವಸ ಫುಡ್ ಇನ್ಸ್ಪೆಕ್ಟರ್ ಆರೋಪ ಮಾಡಿದ್ದಾರೆ. ಅವ್ರ ಮ್ಯಾಗೆ ಸೂಕ್ತ ಕ್ರಮ ತಗೊಂಡಿದ್ದಾರೆ. ಈ ರೀತಿ ಒಳ್ಳೆಯ ಆರೋಗ್ಯ ಭಾಳ ಮುಖ್ಯ ಇರೋದ್ರಿಂದ ಆಹಾರವನ್ನು ಚೆನ್ನಾಗಿ ತಯಾರಿ ಮಾಡಬೇಕು ಅನ್ನೋದು ಎಚ್ಚರಿಕೆ ಗಂಟೆಯಾಗಿದೆ. ವಾಹಿನಿ ಹೇಳ್ತಾ ಇದೆ. ಅದಕ್ಕೆ ದಯಮಾಡಿ ಹೋಟೆಲ್ ಮಾಲಕರೇ ಹಾಗೂ ಬೇಕರಿ ಮಾಲಕರೇ, ಇನ್ಮೇಲಾದರೂ ನಿಮ್ಮ ಹೋಟೆಲ್ಗಳೇ ಸರಿಯಾಗಿ ನಿಮ್ಮ ಸ್ವಚ್ಛತೆಯನ್ನು, ಸುರಕ್ಷತೆ ಆಹಾರವನ್ನು ತಯಾರು ಮಾಡಬೇಕು. ಮಾಡದೇ ಇದ್ದರೆ ನಿಮ್ಮ ಮೇಲೆ ಸೂಕ್ತ ಕ್ರಮ, ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಖಡಕ್ಕಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ವಾಹಿನಿ ಮತ್ತೆ ತಪ್ಪಾಗದಂತೆ ನೋಡ್ಕೋಬೇಕು ಅನ್ನೋದು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ, ಚಾಣಕ್ಯ ನ್ಯೂಸ್ ವರದಿಯೊಂದಿಗೆ ನಾನು ಮುತ್ತನ ಯರಗೊಪ್ಪ. ನಮಸ್ಕಾರ ವೀಕ್ಷಕರೇ.